ವರ್ಸ್ಟ್ ಲೆವೆಲ್ 2 ನೆಟ್ಫ್ಲಿಕ್ಸ್ ಅಲ್ಲಿ ಗುಜರಾತಿ ಹಾಗೂ ಹಿಂದಿ ಭಾಷೆಯಲ್ಲಿ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಸೂಪರ್ ನ್ಯಾಚುರಲ್ ಹಾರರ್ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಯ್ತು ಅಂತ ಹೇಳ್ತೀನಿ. ಈ ಮೂವಿ 2023 ಅಲ್ಲಿ ಬಂದಂತ ವಾಶ್ ಅನ್ನೋ ಸಿನಿಮಾದ ಸೀಕ್ವೆಲ್ ಆಗಿರುತ್ತೆ. ಇದೇ ಮೂವಿಯನ್ನ ಹಿಂದಿಯಲ್ಲಿ ಅಜಯ್ ದೇವಗನ್ ಅವರು ಸೈತಾನ್ ಅನ್ನೋ ಹೆಸರಲ್ಲಿ ರೀಮೇಕ್ ಕೂಡ ಮಾಡಿರ್ತಾರೆ. ನೀವು ಈ ಮೂವಿನ ಅರ್ಥ ಮಾಡ್ಕೋಬೇಕಂದ್ರೆ ಅವೆರಡರಲ್ಲಿ ಒಂದು ಮೂವಿಯನ್ನ ನೋಡಿರ್ಬೇಕಾಗತ್ತೆ. ಒಂದ್ ವೇಳೆ ನೋಡಿಲ್ಲ ಡೈರೆಕ್ಟ್ ಆಗಿ ಈ ಮೂವಿನೇ ನೋಡ್ತೀನಿ ಅಂತ ಹೇಳಿದ್ರೆ ಸ್ಟಿಲ್ ಈ ಮೂವಿನ ನೀವು ಎಂಜಾಯ್ ಮಾಡ್ತೀರಾ. ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಮೊದಲ ಭಾಗದಲ್ಲಿ ಬರುವಂತ ಮಾಂತ್ರಿಕನ ಶಿಷ್ಯ ವಶೀಕರಣದ ಮೂಲಕ ಒಂದು ಶಾಲೆಯ ಹೆಣ್ಣು ಮಕ್ಕಳನ್ನ ತನ್ನ ಕಂಟ್ರೋಲ್ಗೆ ತಗೊಂಡು ಅವರ ಕೈಯಲ್ಲಿ ವಿಧ್ವಂಸವನ್ನೇ ಸೃಷ್ಟಿಸ್ತಾನೆ. ಇವನು ಈ ರೀತಿ ಮಾಡಲು ಕಾರಣವೇನು ಹಾಗೂ ಈ ಹೆಣ್ಣು ಮಕ್ಕಳು ಅವನಿಂದ ಹೇಗೆ ಪಾರಾದ್ರು ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಈ ಸಿನಿಮಾದ ಡ್ಯೂರೇಷನ್ ಅರೌಂಡ್ 1.5 hour ಇರುತ್ತೆ. ಮೂವಿ ಸ್ಟಾರ್ಟ್ ಆದ ಸುಮಾರು 15 ನಿಮಿಷಕ್ಕೆ ಮೇನ್ ಪ್ಲಾಟ್ಗೆ ಎಂಟರ್ ಆಗುತ್ತೆ. ಅಲ್ಲಿಂದ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ಒಂದಿಗೆ ಕ್ಲೈಮ್ಯಾಕ್ಸ್ ವರೆಗೂ ನೋಡೋ ಪ್ರೇಕ್ಷಕರನ್ನ ಸೀಟ್ ಎಡ್ಜ್ ಅಲ್ಲಿ ಕೂರಿಸುತ್ತೆ. ಅದರಲ್ಲೂ ಸ್ಕೂಲ್ ಮಕ್ಕಳನ್ನ ಇಟ್ಕೊಂಡು ಈ ರೇಂಜ್ ಗೆ ಭಯ ಪಡಿಸ್ತಾರೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಹಾಲಿವುಡ್ ರೇಂಜ್ ಗೆ ಕಂಟೆಂಟ್ ಇರುವಂತ ಸಿನಿಮಾ ಇದು. ಮೂವಿ ನೋಡ್ತಿರೋಷ್ಟೊತ್ತು ಭಯದ ಜೊತೆಗೆ ಮುಂದೇನಾಗುತ್ತೋ ಅನ್ನೋ ಕುತೂಹಲ ನಮ್ಮನ್ನ ಕಾಡ್ತಿರುತ್ತೆ. ಇದೊಂದು ಗುಜರಾತಿ ಮೂವಿ ಆಗಿರೋದ್ರಿಂದ ತಮಗೆ ಸಿಕ್ಕಂತ ಲೋ ಬಡ್ಜೆಟ್ ಅಲ್ಲೇ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಪ್ರಾಡಕ್ಟ್ ನ ಕೊಟ್ಟಿದ್ದಾರೆ. ಈ ತರದ ಸಿನಿಮಾಗಳಿಗೆ ಬಿಜಿಎಂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಲಿಟರಲಿ ಸಿನಿಮಾದ ಪ್ರತಿಯೊಂದು ಸೀನ್ ಅನ್ನು ಕೂಡ ಬಿಜಿಎಂ ಎಲಿವೇಟ್ ಮಾಡಿದೆ. ಸಿನಿಮಾಟೋಗ್ರಫಿ ಇಸ್ ಗುಡ್, ಎಡಿಟಿಂಗ್ ತುಂಬಾ ಶಾರ್ಪ್ ಆಗಿದೆ. ಮೊದಲ ಪಾರ್ಟ್ ನ ಡೈರೆಕ್ಟ್ ಮಾಡಿದಂತ ಕೃಷ್ಣದೇವ್ ಅಗ್ನಿಕ್ ಅವರೇ ಈ ಸಿನಿಮಾನ ಕೂಡ ಡೈರೆಕ್ಟ್ ಮಾಡಿರ್ತಾರೆ. ಫಸ್ಟ್ ಪಾರ್ಟ್ ಗಿಂತ ಈ ಸಿನಿಮಾದಲ್ಲೇ ಹೆಚ್ಚಿಗೆ ಭಯಪಡಿಸಿದ್ದಾರೆ. ಈ ಮೂವಿಯ ಮೇಜರ್ ಹೈಲೈಟ್ ಅಂದ್ರೆ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಮಕ್ಕಳೆಲ್ಲ ಸೇರ್ಕೊಂಡು ಸರಿಯಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನುಳಿದ ಪಾತ್ರಗಳಲ್ಲಿ ಆಕ್ಟ್ ಮಾಡಿರೋರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಫಸ್ಟ್ ಪಾರ್ಟ್ ನಂತೆ ಈ ಸಿನಿಮಾದ ಕಾನ್ಸೆಪ್ಟ್ ಕೂಡ ವಶೀಕರಣದ ಮೇಲೆನೆ ನಿಂತಿರುತ್ತೆ. ಅದರಿಂದ ಆ ಮೂವಿಯನ್ನ ನೋಡಿರೋರ್ಗೆ ಈ ಸಿನಿಮಾದ ಕಥೆಯಲ್ಲಿ ಹೊಸತನ ಇಲ್ಲ ಅಂತ ಅನಿಸ್ಬೋದು. ಮೂವಿಯಲ್ಲಿ ಸಿಕ್ಕಾಪಟ್ಟೆ ಹಿಂಸಾತ್ಮಕ ದೃಶ್ಯಗಳಿವೆ. ಸೆನ್ಸಿಟಿವ್ ಪೀಪಲ್ಸ್ ಈ ಸಿನಿಮಾನ ಅವಾಯ್ಡ್ ಮಾಡೋದೇ ಒಳ್ಳೇದು. ನೀವೇನಾದ್ರೂ ಹಾರರ್ ಹಾಗೂ ಸೂಪರ್ ನ್ಯಾಚುರಲ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಮಿಸ್ ಮಾಡದೆ ನೋಡಿ. ಇದಾಗಿರುತ್ತೆ ವರ್ಸ್ಟ್ ಲೆವೆಲ್ 2 ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.